ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಕಾಫಿ ನಾಡಿನಲ್ಲಿ ಹಿಂದೂ ಪರ ಸಂಘಟನೆಗಳ ಅನುಮಾನ ಕೂಡ ಈಗ ಸತ್ಯ ಆಗಿರುವಂತದ್ದು. ಒಂದ್ ಕಡೆ ಈಗಾಗಲೇ ಇನ್ನು ಜಿಲ್ಲೆಯಲ್ಲಿ ಚಹರಿಯನ್ನ ಬದಲಿಸಿಕೊಂಡು ವಾಸ ಮಾಡ್ತಾ ಇದ್ದಿದ್ದು ಒಂದಲ್ಲ ಎರಡಲ್ಲ. ಇನ್ನು 5 ಜನ ಬಾಂಗ್ಲಾ ವಲಸಿಗರು ಇಲ್ಲಿ ಲಾಕ್ ಆಗಿದ್ದಾರೆ. ಇನ್ನು ಒಂದ್ ಕಡೆ ಅಷ್ಟಕ್ಕೂ ಕಾಫಿ ತೋಟವನ್ನೇ ಅಡಗುತಾಣವನ್ನ ಮಾಡಿಕೊಂಡ ಬಾಂಗ್ಲಾ ವಲಸಿಗರ ವಿರುದ್ಧ ಇದೀಗ ಮತ್ತೆ ಇಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಾಫಿ ನಾಡು ಒಂದಾಗ್ಲೇ ತಟ್ ಅಂತ ನೆನಪಾಗೋದು ಕಾಫಿ ತೋಟಗಳು. ಎಲ್ಲೆಂದರಲ್ಲಿ ಕಾಣಸಿಗೋ ಕಾಫಿ ತೋಟಗಳು ಇತ್ತೀಚೆಗೆ ಕೆಲ ಅಕ್ರಮ ಪರದೇಶಿಗಳ ಅಡಗುತಾಣವಾಗ್ತಾ ಇದೆ. ಅದರಲ್ಲೂ ತಮ್ಮ ಮೂಲ ಚಹರಿಯನ್ನ ಬದಲಿಸಿಕೊಂಡು ಸದ್ದಿಲ್ಲದೆ ಇಲ್ಲಿ ಅಡಗಿಕೊಳ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಬಣಕಲ್ನಲ್ಲಿ ಜಿಲ್ಲಾ ಪೊಲೀಸರು 5 ಅಕ್ರಮ ಬಾಂಗ್ಲಾ ವಲಸಿಗರನ್ನ ಕೆಡ್ಡಾಗೆ ಬೀಳಿಸಿದ್ದಾರೆ. ಇನ್ನು ವಶಕ್ಕೆ ಪಡೆದವರ ಜಾಡು ಹಿಡಿದು ಜಿಲ್ಲೆಯ ಕಾಫಿ ತೋಟಗಳಲ್ಲಿ ಅಡಗಿರುವವರಿಗಾಗಿ ಬಲೆ ಬೀಸಿದ್ದಾರೆ. ಅದರಲ್ಲೂ ದಾಖಲಾತಿ ಪರಿಶೀಲನೆ ವೇಳೆ ಪತ್ತೆಯಾಗಿದ್ದು ಅವರ ಮೇಲೆ ಮುಂದಿನ ಹಂತದ ಕ್ರಮಕ್ಕಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉನ್ನತ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಇತ್ತೀಚೆಗೆ ಮೂಡಿಗೆರೆ ತಾಲೂಕಿನ ಬಣಕಲ್ನಲ್ಲಿ 5 ಜನ ಬಾಂಗ್ಲಾದೇಶರನ್ನು ಅರೆಸ್ಟ್ ಮಾಡಿದಂತಾಗಿತ್ತು. ನಾನು ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಇಲಾಖೆಗೆ ಅಭಿನಂದನೆಯನ್ನು ಹೇಳ್ತೀನಿ. ಅದೇ ರೀತಿ ಕೇವಲ 5 ಜನ ಮಾತ್ರ ಅಲ್ಲ, ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತು ಮೂಡಿಗೆರೆ ತಾಲೂಕಲ್ಲಿ 40% ಬಾಂಗ್ಲಾ ಜನಗಳಿದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ಇನ್ನು ಈ ಹಿಂದೆಯೇ ಹಲವು ಹಿಂದೂ ಸಂಘಟನೆಗಳು ಜಿಲ್ಲೆಯ ಕಾಫಿ ತೋಟದಲ್ಲಿ ಅಡಗಿರುವ ಬಾಂಗ್ಲಾ ವಲಸಿಗರ ಬಗ್ಗೆ ಹೇಳ್ತಾನೆ ಬರ್ತಿದ್ವು. ಇದೀಗ ವಿಚಾರ ಸತ್ಯವಾಗಿದೆ. ಅಲ್ಲದೆ ಅಕ್ರಮ ಬಾಂಗ್ಲಾದವರಿಗೆ ಆಶ್ರಯ ನೀಡಿದ ಮಾಲೀಕರ ಮೇಲೂ ಕ್ರಮ ಆಗಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಒತ್ತಾಯಿಸಿವೆ. ಕೇವಲ ನೀವು ಬಾಂಗ್ಲಾದವ್ರನ್ನ 5 ಜನನ ಹಿಡಿದು ಕೇಸ್ ಹಾಕಿರೋ ಸಾಲದು, ಆ ಎಸ್ಟೇಟ್ ಮಾಲೀಕರನ್ನು ಕೂಡ ನೀವು ಹಿಡಿದು ಕೇಸ್ ಹಾಕಬೇಕಾಗತ್ತೆ. ಯಾಕಂದ್ರೆ ಎಸ್ಟೇಟಲ್ಲಿ ಅವರಿಗೆ ಜಾಗ ಕೊಟ್ಟರೆ ತಾನೇ ಬಾಂಗ್ಲಾದೇಶರು ಬಂದು ಇಲ್ಲಿ ವಲಸೆಯಾಗಿರೋಂಥದ್ದು. ಹಾಗಾಗಿ ದಯವಿಟ್ಟು ಈ ಬಾಂಗ್ಲಾದವರನ್ನ ನಿರ್ಮೂಲನವಾಗಿ ಮಾಡಬೇಕು ಈ ಮೂಡಿಗೆರೆ ತಾಲೂಕಲ್ಲಿ ಅಂತ ಕಾಣ್ತಿದ್ದೀನಿ. ಮತ್ತು ಪೊಲೀಸರು ಕೇವಲ ಇಷ್ಟೇ ನಿಮ್ದು ಸಾಲದು, ಇನ್ನೂ ಕೂಡ ನೀವು ತನಿಖೆಯನ್ನು ಮಾಡಬೇಕು, ಎಲ್ಲ ಎಸ್ಟೇಟ್ ಮಾಲೀಕರಿಗೆ ನೋಟಿಸ್ ಅನ್ನು ಜಾರಿ ಮಾಡಬೇಕು. ಒಟ್ಟಾರೆ ಇನ್ನಾದರೂ ತೋಟದ ಮಾಲೀಕರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕಾರ್ಮಿಕ ಕೊರತೆ ಹಿನ್ನೆಲೆ ಹೊರ ರಾಜ್ಯದಿಂದ ಬರುವವರ ಕಾರ್ಮಿಕರ ದಾಖಲಾತಿ ಪರಿಶೀಲಿಸದೆ ಎಸ್ಟೇಟ್ಗಳಲ್ಲಿ ಕೆಲಸ ನೀಡಿ ಆಶ್ರಯ ನೀಡಿದ್ರೆ ಮುಂದಿನ ದಿನಗಳಲ್ಲಿ ನೀವು ಸಂಕಷ್ಟಕ್ಕೆ ಸಿಲುಕಿಕೊಳ್ಳೋದ್ರಲ್ಲಿ ಅನುಮಾನವಿಲ್ಲ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.